ಹಲೋ ಎವ್ರಿವನ್, ವೆಲ್ಕಮ್ ಟು ಫಿಸಿಕ್ಸ್ ವೆಬ್ ಟಾಕ್. ಈ ವಿಡಿಯೋದಲ್ಲಿ ಕೆಪಾಸಿಟರ್ ಕಾಂಬಿನೇಷನ್ ಮೇಲೆ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನ ಸಾಲ್ವ್ ಮಾಡ್ತಾ ಹೋಗೋಣ. ನಿಮಗೆ ಇಲ್ಲಿ ಸೀರೀಸ್ ಕಾಂಬಿನೇಷನ್ ಮತ್ತೆ ಪ್ಯಾರಲ್ ಕಾಂಬಿನೇಷನ್ ಅಲ್ಲಿ ಕೆಪಾಸಿಟರ್ ನ ಕನೆಕ್ಟ್ ಮಾಡಿದಾಗ ಅದರ ಈಕ್ವಿವೆಲೆಂಟ್ ಕೆಪಾಸಿಟರ್ ಏನಾಗಿರುತ್ತೆ ಅಂತ ಗೊತ್ತಿರಬೇಕು. ಇವಾಗ ನಾನು ಫಸ್ಟ್ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ತಗೊಂತೀನಿ. ಹಿಯರ್ C1, C2, C3 ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಈ ಎರಡು ಪಾಯಿಂಟ್ ಅಲ್ಲಿ ನಾವು ಪೊಟೆನ್ಷಿಯಲ್ ನ ಅಪ್ಲೈ ಮಾಡಿದ್ರೆ ಅಕ್ರಾಸ್ ಈಚ್ ಕೆಪಾಸಿಟರ್ ಏನಾಗಿರುತ್ತೆ, ದೇರ್ ವಿಲ್ ಬಿ ಎ ಡಿಫರೆಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್. ದಟ್ ಈಸ್ V1, V2, V3 ಅಕ್ರಾಸ್ C1, C2, C3 ಬರುತ್ತೆ. ಹಾಗೆ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಏನಾಗಿರುತ್ತೆ, ದಟ್ ಈಸ್ ಕ್ಯೂನೇ ಇರುತ್ತೆ. ಇದು ಸೀರೀಸ್ ಕಾಂಬಿನೇಷನ್ ಅಲ್ಲಿ. ಇವಾಗ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಏನು ಕೊಡ್ತಾರೆ, ದಟ್ ಈಸ್ 1 ಡಿವೈಡೆಡ್ ಬೈ ಸಿ ಈಕ್ವಲೆಂಟ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ C1 ಪ್ಲಸ್ 1 ಡಿವೈಡೆಡ್ ಬೈ C2 ಪ್ಲಸ್ 1 ಡಿವೈಡೆಡ್ ಬೈ C3 ಅಂತ ನಾವು ಬರ್ಕೊಂತೀವಿ. ಇಟ್ ಇಸ್ ವೆನ್ n ನಂಬರ್ ಆಫ್ ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ C1, C2, C3 ಅಪ್ ಟು Cn ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಅವಾಗ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಏನಾಗಿರುತ್ತೆ, ದಟ್ ಈಸ್ ಸಿ ಈಕ್ವಲೆಂಟ್ is equal to 1 divided by C1 plus 1 divided by C2 plus 1 divided by C3 up to 1 divided by Cn ಅಂತ ನಾವು ಬರ್ಕೊಂತೀವಿ. ಇಲ್ಲಿ ಏನು ಈಕ್ವಲೆಂಟ್ ಕೆಪಾಸಿಟೆನ್ಸ್ ನಾವು ಕಂಡುಹಿಡಿತೀವಿ, that value is always less than the capacitance C1, C2, C3. ಯಾವುದೇ ಕೆಪಾಸಿಟರ್ ಕನ್ಸಿಡರ್ ಮಾಡಿಕೊಂಡ್ರು ಅದರ ಕೆಪಾಸಿಟೆನ್ಸ್ ವ್ಯಾಲ್ಯೂಗಿಂತನೂ ಕಮ್ಮಿ ಇರುತ್ತೆ. ಇವಾಗ ಪ್ಯಾರಲ್ ಕಾಂಬಿನೇಷನ್ ನೋಡೋಣ. ಇಲ್ಲಿ 3 ಕೆಪಾಸಿಟರ್ ಇದೆ ಆಫ್ ಕೆಪಾಸಿಟೆನ್ಸ್ C1, C2, C3 ವಿಚ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇವಾಗ ಈ ಎರಡು ಪಾಯಿಂಟ್ ಮಧ್ಯ ಪೊಟೆನ್ಷಿಯಲ್ ನ ಅಪ್ಲೈ ಮಾಡಿದ್ರೆ ಪೊಟೆನ್ಷಿಯಲ್ ಅಕ್ರಾಸ್ ಈಚ್ ಕೆಪಾಸಿಟರ್ ಒಂದೇ ಇರುತ್ತೆ, ದಟ್ ಈಸ್ V ರಿಮೈನ್ಸ್ ದ ಸೇಮ್. ಆದರೆ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ದಟ್ ಈಸ್ Q1 ಆನ್ C1, Q2 ಆನ್ C2 ಅಂಡ್ Q3 ಆನ್ C3 ಅಂತ ಬರುತ್ತೆ. ಈ ಒಂದು ಕೇಸಲ್ಲಿ ಈಕ್ವಲೆಂಟ್ ಕೆಪಾಸಿಟೆನ್ಸ್ ನ ಬರೆಯೋದಾದ್ರೆ ನಮ್ಗೇನ್ ಬರುತ್ತೆ, C1 ಪ್ಲಸ್ C2 ಪ್ಲಸ್ C3 ಅಂತ ಬರುತ್ತೆ. ಇವಾಗ n ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ C1, C2, C3 ಅಪ್ ಟು Cn ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಹೇಳಿದ್ರೆ ಅವಾಗ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು C1 ಪ್ಲಸ್ C2 ಪ್ಲಸ್ C3 ಪ್ಲಸ್ ಅಪ್ ಟು Cn ವರೆಗೂ ಬರುತ್ತೆ. ಇಲ್ಲಿ ನೀವು ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ ಕೆಪಾಸಿಟೆನ್ಸ್ ವ್ಯಾಲ್ಯೂ, ಅದು ಯಾವುದಕ್ಕಿಂತ ಜಾಸ್ತಿ ಇರುತ್ತೆ ಅಂದರೆ C1, C2, C3 ಸೋ ಆನ್ Cn ಯಾವುದೇ ಕೆಪಾಸಿಟರ್ ಕನ್ಸಿಡರ್ ಮಾಡಿಕೊಂಡ್ರು ಆ ಕೆಪಾಸಿಟೆನ್ಸ್ ವ್ಯಾಲ್ಯೂಗಿಂತ ಈಕ್ವಲೆಂಟ್ ಕೆಪಾಸಿಟೆನ್ಸು ಜಾಸ್ತಿ ಇರುತ್ತೆ ಅಂತ ಗೊತ್ತಿರಬೇಕು. ನಿಮ್ಗೆ ಇನ್ನೊಂದು ಫಾರ್ಮುಲಾ ಗೊತ್ತಿರುತ್ತೆ, C ಇಸ್ ಈಕ್ವಲ್ ಟು Q ಡಿವೈಡೆಡ್ ಬೈ V. ಯೂಶಲಿ V ಇಸ್ ಈಕ್ವಲ್ ಟು Q ಡಿವೈಡೆಡ್ ಬೈ C ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ಕೊತೀವಿ. ದಟ್ ಈಸ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ಚಾರ್ಜ್ ಡಿವೈಡೆಡ್ ಬೈ ಕೆಪಾಸಿಟೆನ್ಸ್ ಅಂತ. ಈ ಕಾನ್ಸೆಪ್ಟ್ ನ ಇಟ್ಕೊಂಡು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. 3 capacitors of 2.0, 3.0 and 6.0 microfarad are connected in series to a 10 volt source. The charge on the 3.0 microfarad capacitor is. ಇಲ್ಲೇನು ಹೇಳ್ತಾ ಇದ್ದಾನೆ ಅಂದರೆ 3 ಕೆಪಾಸಿಟರ್ ಇದೆ, ಆ 3 ಕೆಪಾಸಿಟರ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಆ ಕೆಪಾಸಿಟರ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ, ದಟ್ ಈಸ್ 2.0 ಮೈಕ್ರೋಫ್ಯಾರೆಡ್. ಇದನ್ನ C1 ಅಂತ ತಗೊಳ್ಳಿ. ಸೆಕೆಂಡ್ ಕೆಪಾಸಿಟರ್ನ ವ್ಯಾಲ್ಯೂ 3.0 ಮೈಕ್ರೋಫ್ಯಾರೆಡ್ ಅಂತ ಕೊಟ್ಟಿದ್ದಾರೆ, ಇದನ್ನ C2 ಅಂತ ತಗೊಳ್ಳಿ. ಅಂಡ್ ಥರ್ಡ್ ಕೆಪಾಸಿಟರ್ 6.0 ಮೈಕ್ರೋಫ್ಯಾರೆಡ್ ಅಂತ ಕೊಟ್ಟಿದ್ದಾರೆ, ಇದನ್ನ C3 ಅಂತ ತಗೊಳ್ಳಿ. ಈ ಒಂದು ಕಾಂಬಿನೇಷನ್ ಅನ್ನ 10 ವೋಲ್ಟ್ ಸೋರ್ಸ್ಗೆ ಕನೆಕ್ಟ್ ಮಾಡಿದ್ದಾರೆ. ಅದರಿಂದ V ಇಸ್ ಈಕ್ವಲ್ ಟು 10 ವೋಲ್ಟ್ ಅಂತ ನಾವು ಬರ್ಕೊಬಹುದು. ಇಲ್ಲೇನ್ ಕೇಳ್ತಾ ಇದ್ದಾನೆ ಅಂದ್ರೆ ದ ಚಾರ್ಜ್ ಆನ್ 3.0 ಮೈಕ್ರೋಫ್ಯಾರೆಡ್ ಕೆಪಾಸಿಟರ್ ಈಸ್. 3.0 ಮೈಕ್ರೋಫ್ಯಾರೆಡ್ ಕೆಪಾಸಿಟರ್ ಮೇಲೆ ಏನ್ ಚಾರ್ಜ್ ಇದೆ ಅಂತ ಕೇಳ್ತಾ ಇದ್ದಾನೆ. ನಮಗೆ ಗೊತ್ತಿದೆ, ವೆನ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಕಾಂಬಿನೇಷನ್ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ರಿಮೈನ್ಸ್ ದ ಸೇಮ್, ವೆರಾಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ಕೆಪಾಸಿಟರ್ ವೇರೀಸ್. ಅದರಿಂದ ನಾನೇನು ಹೇಳ್ಬೋದು ಅಂದ್ರೆ V1 is the potential difference across C1, V2 is the potential difference across C2 and V3 is the potential difference across C3 ಅಂತ ಹೇಳ್ಬೋದು. ಮತ್ತೆ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಏನಾಗಿರುತ್ತೆ, ಒಂದೇ ಇರುತ್ತೆ.
ಇವಾಗ ನಾನು ಏನು ಬರ್ಕೊಬೋದು ಅಂದರೆ ವಿ ಇಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3 ಅಂತ ಬರ್ಕೊಬೋದು. ಇಲ್ಲಿ ವಿ ಅಂದರೆ ಏನು? ಪೊಟೆನ್ಷಿಯಲ್ ಡಿಫ್ರೆನ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಚಾರ್ಜ್ ಡಿವೈಡೆಡ್ ಬೈ ಕೆಪಾಸಿಟೆನ್ಸ್ ಅಂತ ಹೇಳ್ತೀವಿ. ಆ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ವಿನ ಹಾಗೆ ಇಟ್ಕೊತೀನಿ. V1 ಜಾಗದಲ್ಲಿ Q ಡಿವೈಡೆಡ್ ಬೈ C1 ಅಂತ ಬರ್ಕೊಬೋದು. V2 ಜಾಗದಲ್ಲಿ Q ಡಿವೈಡೆಡ್ ಬೈ C2 ಅಂತ ಬರ್ಕೊಬೋದು. V3 ಜಾಗದಲ್ಲಿ Q ಡಿವೈಡೆಡ್ ಬೈ C3 ಅಂತ ಬರ್ಕೊಬೋದು. ಇವಾಗ V ಇಸ್ ಈಕ್ವಲ್ ಟು Qನ ಕಾಮನ್ ತೆಗೆದ್ರೆ ನಮ್ಗೇನು ಬಂತು? 1 ಡಿವೈಡೆಡ್ ಬೈ C1 ಪ್ಲಸ್ 1 ಡಿವೈಡೆಡ್ ಬೈ C2 ಪ್ಲಸ್ 1 ಡಿವೈಡೆಡ್ ಬೈ C3 ಅಂತ ಬಂತು. ವಿ ಕೊಟ್ಟಿದ್ದಾರೆ, ದಟ್ ಈಸ್ 10 ವೋಲ್ಟ್ ಅಂತ. Qನ ಕಂಡುಹಿಡಿಬೇಕು. ಇವಾಗ C1 C2 C3 ವ್ಯಾಲ್ಯೂ ಗೊತ್ತು. C1 2 ಮೈಕ್ರೋಫ್ಯಾರಡ್ ಇದೆ, C2 3 ಮೈಕ್ರೋಫ್ಯಾರಡ್ ಇದೆ, ಹಾಗೆ C3 ಏನಾಗಿರುತ್ತೆ 6 ಮೈಕ್ರೋಫ್ಯಾರಡ್ ಇದೆ. ಅದರಿಂದ ನಂಗೇನು ಬಂತು? 1 ಡಿವೈಡೆಡ್ ಬೈ 2 ಪ್ಲಸ್ 1 ಡಿವೈಡೆಡ್ ಬೈ 3 ಪ್ಲಸ್ 1 ಡಿವೈಡೆಡ್ ಬೈ 6 ಅಂತ ಬಂತು. ದಿಸ್ ಇಂಪ್ಲೈಸ್ ದಟ್ 10 is equal to Q times LCM of 2, 3, 6 ತಗೊಂಡ್ರೆ ಏನು ಬರುತ್ತೆ? 6 ಬರುತ್ತೆ. ಇವಾಗ ಏನು ಬಂತು? ನ್ಯೂಮರೇಟರ್ ಅಲ್ಲಿ 3 ಪ್ಲಸ್ 2 ಪ್ಲಸ್ 1 ಅಂತ ಬಂತು. ದಿಸ್ ಇಂಪ್ಲೈಸ್ ದಟ್ 10 is equal to Q times 6 divided by 6 ಅಂತ ಬಂತು. These two get cancels, therefore Q is equal to 10. ಇಲ್ಲಿ ಮೈಕ್ರೋಫ್ಯಾರಡ್ ಅಂತ ಕನ್ಸಿಡರ್ ಮಾಡ್ಕೊಂಡಿರೋದ್ರಿಂದ ನಮ್ಗೇನು ಬರುತ್ತೆ? Q is equal to 10 ಮೈಕ್ರೋ ಕೂಲಮ್ ಅಂತ ಬರುತ್ತೆ. ಆರ್ ಯು ಕ್ಯಾನ್ ರೈಟ್ ದಿಸ್ ಆಸ್ 10 into 10 to the power of -6 ಕೂಲಮ್ ಅಂತ ಬರ್ಕೊಬೋದು. ಇವಾಗ ಆಪ್ಷನ್ ನೋಡಿ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಲೆಟ್ us look into the next question. The equivalent capacity of two capacitors in series is 3 microfarad and in parallel is 16 microfarad. Their individual capacities are. ಇಲ್ಲಿ ಏನು ಕೇಳ್ತಾ ಇದ್ದಾನೆ? ಎರಡು ಕೆಪಾಸಿಟರ್ ಇದೆ, ಅದರ ಕೆಪಾಸಿಟೆನ್ಸ್ ವ್ಯಾಲ್ಯೂ C1 C2 ಅಂತ ನಾನು ತಗೊಂತೀನಿ. ಇದೆರಡನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಈಕ್ವಲೆಂಟ್ ಕೆಪಾಸಿಟೆನ್ಸ್ 3 ಮೈಕ್ರೋಫ್ಯಾರಡ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ 16 ಮೈಕ್ರೋಫ್ಯಾರಡ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇಂಡಿವಿಜುವಲ್ ಕೆಪಾಸಿಟೆನ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ನಾವು C1 C2 ನ ಕಂಡುಹಿಡಿಯಬೇಕು. ಇವಾಗ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ನಾವು ಎಕ್ಸ್ಪ್ರೆಷನ್ ಏನಂತ ಬರ್ಕೊಬಹುದು? CS is equal to C1 C2 divided by C1 plus C2 ಅಂತ ಬರ್ಕೊಬಹುದು. ದಿಸ್ ಇಸ್ ಗಿವನ್ ಟು ಬಿ 3 ಮೈಕ್ರೋಫ್ಯಾರಡ್ ಅಂತ ಕೊಟ್ಟಿದ್ದಾರೆ. ಇವಾಗ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ದಟ್ ಈಸ್ CP is equal to C1 plus C2 ಅಂತ ಬರ್ಕೊಬಹುದು. ದಿಸ್ ಈಸ್ ಗಿವನ್ ಟು ಬಿ 16 ಮೈಕ್ರೋಫ್ಯಾರಡ್ ಅಂತ ಕೊಟ್ಟಿದ್ದಾನೆ. ಇವಾಗ ಈ ಒಂದು ಪ್ರಾಬ್ಲಮ್ಮು ತುಂಬಾ ಈಸಿ, ಆದರೆ ಸ್ವಲ್ಪ ಸಿಂಪ್ಲಿಫಿಕೇಶನ್ಸ್ ಜಾಸ್ತಿ ಇದೆ. ಅದರಿಂದ ಮೈಕ್ರೋಫ್ಯಾರಡ್ ಏನಿದೆ ಈ ಯೂನಿಟ್ ಕನ್ಸಿಡರ್ ಮಾಡ್ಕೊಳ್ಳಲ್ಲ, ಲಾಸ್ಟ್ ಅಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಅದರಿಂದ ಈ ಒಂದು ಎಕ್ಸ್ಪ್ರೆಷನ್ ನಾನು ಹೇಗೆ ಬರಿತೀನಿ ಅಂದ್ರೆ C1 C2 is equal to 3 times C1 plus C2 ಅಂತ ಬರ್ಕೊಂತೀನಿ. ದಿಸ್ ಈಸ್ ಈಕ್ವಲ್ ಟು 3 times C1 plus C2 16 ಇದೆ, therefore 3 into 16 is equal to 48 ಅಂತ ಬರುತ್ತೆ. ಈ ಒಂದು ಎಕ್ಸ್ಪ್ರೆಷನ್ ಇಂದ C2 ನಾನು ಏನಂತ ಬರ್ಕೊಬಹುದು? 16 minus C1 ಅಂತ ಬರ್ಕೊಂತೀನಿ. therefore I can write this as C1 into C2 ಜಾಗದಲ್ಲಿ 16 minus C1 ಅಂತ ಬರ್ಕೊಂತೀನಿ. This is equal to 48 ಅಂತ ಬಂತು. This implies that 16 times C1 minus C1 square is equal to 48 ಅಂತ ಬಂತು. ಇದನ್ನ ಅರೇಂಜ್ ಮಾಡಿ ಬರ್ಕೊಂಡ್ರೆ C1 square minus 16 C1 plus 48 is equal to 0 ಅಂತ ಬಂತು. ಇದೇನ್ ಇಕ್ವೇಶನ್ ಬಂದಿದೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಇದೆ. ಈ ಕ್ವಾಡ್ರಾಟಿಕ್ ಇಕ್ವೇಶನ್ ನ ಸಾಲ್ವ್ ಮಾಡೋಣ. ದಟ್ ಈಸ್ C1 ಸ್ಕ್ವೇರ್ ಮೈನಸ್ 16 C1 ಪ್ಲಸ್ 48 is equal to 0 ಅಂತ ಇದೆ. ಇವಾಗ ನಾನು 16 ನ ಸ್ಪ್ಲಿಟ್ ಮಾಡ್ಕೊಬಹುದು, -12 -4 ಅಂತ. therefore 12 4s 48 ಆಗಿರುತ್ತೆ. -12 -4 -16 ಅಂತ ಬರೋದ್ರಿಂದ I can write this as C1 square -12 C1 minus 4 C1 plus 48 is equal to 0 ಅಂತ ಬರ್ಬೋದು. ಇಲ್ಲಿ C1 ಅನ್ನ ಕಾಮನ್ ತೆಗೆದ್ರೆ ನಂಗೆ ಬರುತ್ತೆ C1 minus 12 ಅಂತ ಬಂತು. ಇಲ್ಲಿ -4 ಅನ್ನ ಕಾಮನ್ ತೆಗೆದ್ರೆ C1 minus 12 ಅಂತ ಬಂತು. this is equal to 0. therefore C1 minus 4 C1 minus 12 is equal to 0 ಅಂತ ಬಂತು. therefore C1 minus 4 is equal to 0 ಆಗಿರಬೇಕು, ಅಥವಾ C1 minus 12 is equal to 0 ಆಗಿರಬೇಕು.
ಇದರಿಂದ ನಾನು ಏನು ಹೇಳ್ಬೋದು ಅಂದರೆ C1 is equal to 4 microfarad ಅಂತ ಬಂತು. ಇಲ್ಲಿ C1 is equal to 12 microfarad. ಇಲ್ಲಿ C1 is equal to 4 microfarad ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಾಗ C2 ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 16 ಮೈನಸ್ C1 ಅಂತ ಬಂತು. ದಟ್ ಈಸ್ 16 ಮೈನಸ್ 4, ದಿಸ್ ಈಸ್ ಈಕ್ವಲ್ ಟು 12 ಮೈಕ್ರೋಫ್ಯಾರಡ್ ಅಂತ ಬರುತ್ತೆ. ಇವಾಗ C1 ಅನ್ನ ನಾವು 12 ಮೈಕ್ರೋಫ್ಯಾರಡ್ ಅಂತ ಕನ್ಸಿಡರ್ ಮಾಡಿದ್ರೆ C2 ಏನಾಗಿರುತ್ತೆ 16 ಮೈನಸ್ 12, ದಿಸ್ ಈಸ್ ಈಕ್ವಲ್ ಟು 4 ಮೈಕ್ರೋಫ್ಯಾರಡ್ ಅಂತ ಬರುತ್ತೆ. ಇಲ್ಲಿ ಎರಡು ವ್ಯಾಲ್ಯೂ ಆಫ್ ಕೆಪಾಸಿಟೆನ್ಸ್ ಬರ್ತಾ ಇದೆ. ಹಾಗಂದ್ರೆ ಏನ್ ಅರ್ಥ ಅಂದ್ರೆ ಇವಾಗ C1 C2 ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಿ. ಇಲ್ಲಿ ಎರಡು ಕಾಂಬಿನೇಷನ್ಸ್ ಬರುತ್ತೆ. C1 ವ್ಯಾಲ್ಯೂ ಒಂದ್ ಕೇಸಲ್ಲಿ 4 ಇರ್ಬೋದು, C2 ವ್ಯಾಲ್ಯೂ 12 ಇರ್ಬೋದು. ಇನ್ನೊಂದು ಕೇಸಲ್ಲಿ ಇದು 12 ಇರ್ಬೋದು, C2 4 ಇರುತ್ತೆ. ಜಸ್ಟ್ ಇಂಟರ್ಚೇಂಜ್ ಆಗಿರುತ್ತೆ ಅಷ್ಟೇ. ಯಾವುದೇ ಒಂದು ಆಪ್ಷನ್ ಅಲ್ಲಿ ಈ ಎರಡು ಏನಾದ್ರು ಕೊಟ್ಟಿದ್ರೆ ನೀವು ಅದನ್ನ ಆಫ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಆಪ್ಷನ್ ಎ ಇದೆ 12 4 ಅಂತ. Therefore option A is the correct answer. Let us look into the next question. How many 1 microfarad capacitors must be connected in parallel to store a charge of 1 coulomb with a potential of 110 volt across the capacitors? ಇಲ್ಲಿ ಏನು ಕೇಳ್ತಾ ಇದ್ದಾನೆ ಅಂದ್ರೆ ಎಷ್ಟು 1 ಮೈಕ್ರೋಫ್ಯಾರಡ್ ಕೆಪಾಸಿಟರ್ಸ್ ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಅದರಲ್ಲಿ 1 ಕೂಲಮ್ ಆಫ್ ಚಾರ್ಜ್ ಅನ್ನ ಸ್ಟೋರ್ ಮಾಡಬಹುದು ವಿತ್ ಎ ಪೊಟೆನ್ಷಿಯಲ್ ಆಫ್ 110 ವೋಲ್ಟ್ ಅಕ್ರಾಸ್ ದ ಕೆಪಾಸಿಟರ್ಸ್ ಅಂತ ಕೇಳ್ತಾ ಇದ್ದಾನೆ. ಇವಾಗ ನಾನು ಒಂದು ಕನ್ಸಿಡರೇಷನ್ ಮಾಡ್ಕೊಂತೀನಿ. ಲೆಟ್ n ಬಿ ದ ನಂಬರ್ ಆಫ್ 1 microfarad capacitor connected in parallel. ಹಾಗಾದ್ರೆ ನಾನೇನಂತ ಬರ್ಕೊಬಹುದು, ಈಕ್ವಲೆಂಟ್ ಕೆಪಾಸಿಟೆನ್ಸ್ C ಡ್ಯಾಶ್ ಅಂತ ತಗೊಂತೀನಿ. C ನ 1 ಮೈಕ್ರೋಫ್ಯಾರಡ್ ಅಂತ ಹೇಳಿದ್ರೆ ದಟ್ ಈಸ್ ಈಕ್ವಲ್ ಟು n ಟೈಮ್ಸ್ C ಅಂತ ಬರುತ್ತೆ. ಇವಾಗ ಪೊಟೆನ್ಷಿಯಲ್ ಎಕ್ಸ್ಪ್ರೆಷನ್ ಗೊತ್ತಿರುತ್ತೆ, ದಟ್ ಈಸ್ V ಇಸ್ ಈಕ್ವಲ್ ಟು ಚಾರ್ಜ್ ಡಿವೈಡೆಡ್ ಬೈ ಕೆಪಾಸಿಟೆನ್ಸ್, ದಟ್ ಈಸ್ C ಡ್ಯಾಶ್ ಅಂತ ಬಂತು. ಇವಾಗ V ವ್ಯಾಲ್ಯೂ ಕೊಟ್ಟಿಯಾನೆ, ದಟ್ ಈಸ್ 110 ವೋಲ್ಟ್ ಅಂತ. Q ಏನ್ ಕೊಟ್ಟಿಯಾನೆ, ದಟ್ ಈಸ್ 1 ಕೂಲಮ್ ಅಂತ ಕೊಟ್ಟಿಯಾನೆ. C ಡ್ಯಾಶ್ ಏನಿದೆ, ದಟ್ ಈಸ್ NC ಅಂತ ಇದೆ. ಇದನ್ನ ನಾನು ಹೇಗೆ ಬರ್ಕೊಬಹುದು, n ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 110 ಇಂಟು C ಅಂತ ಬರ್ಕೊಬಹುದು. 1 ಮೈಕ್ರೋಫ್ಯಾರಡ್ ಅಂತ ಬರ್ಕೊಬಹುದು 10 to the power of -6 ಫ್ಯಾರಡ್ ಅಂತ ಬರ್ಕೊಬಹುದು. ದಿಸ್ ಟರ್ನ್ಸ್ ಔಟ್ ಟು ಬಿ 1 ಡಿವೈಡೆಡ್ ಬೈ 110 ಇಂಟು 10 to the power of -6 ಅಂತ ಬರುತ್ತೆ. 10 to the power of -6 ನ್ಯೂಮರೇಟರ್ ಬಂದ್ರೆ ಏನಾಗುತ್ತೆ, 10 to the power of 6 ಡಿವೈಡೆಡ್ ಬೈ 110 ಅಂತ ಬರುತ್ತೆ. ನಾನು 10 to the power of 6 ನ ಏನಂತ ಬರ್ಕೊಂತೀನಿ, 100 ಇಂಟು 10 to the power of 4 ಅಂತ ಬರ್ಕೊಂತೀನಿ. 110 ನಾನು 11 ಇಂಟು 10 ಅಂತ ಬರ್ಕೊಬಹುದು. ಇವಾಗ ನೋಡಿ 11 1s 11 9s 99 ಆಗುತ್ತೆ. ರಿಮೈಂಡರ್ 1 ಆಗುತ್ತೆ. ರಿಮೈಂಡರ್ 1 ಅಂದ್ರೆ ಪಾಯಿಂಟ್ ಅಂತ ಹಾಕಿದ್ರೆ 10 ಅಂತ ಬಂತು. ಎಗೈನ್ ಡಿವೈಡ್ ಆಗಲ್ಲ, ಎಗೈನ್ 0 ಹಾಕೊಬೇಕು. 100 ಅಂತ ಬಂತು, 99 ಅಂತ ಬರುತ್ತೆ. 11 9s 99 ಅಂತ ಬಂತು. ಇವಾಗ ಏನ್ ಬಂತು, 9.09 ಇಂಟು 10 to the power of 4 ಡಿವೈಡೆಡ್ ಬೈ 10 ಅಂತ ಬಂತು. ಇದು ನಾನು ಏನಂತ ಬರ್ಕೊಬಹುದು, 9.090 ಅಂತ ತಗೊಳ್ಳಿ ಇಂಟು 10 to the power of 3 ಅಂತ ಬರುತ್ತೆ. ಇವಾಗ 3 ಡೆಸಿಮಲ್ ಪಾಯಿಂಟ್ ಅನ್ನ ಶಿಫ್ಟ್ ಮಾಡಿದ್ರೆ ನಮ್ಗೆ ಏನ್ ಬಂತು, 9090 ಅಂತ ಬಂತು. Therefore option C is the correct answer, that is 9090. Let us look into the next question. 3 capacitors of capacitance 1 microfarad, 2 microfarad and 3 microfarad are connected in series and a potential difference of 11 volt is applied across the combination. Then the potential difference across the plates of 1 microfarad capacitor is. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದ್ರೆ 3 ಕೆಪಾಸಿಟರ್ ಇದೆ, ಅದರ ವ್ಯಾಲ್ಯೂ ಕೊಟ್ಟಿಯಾನೆ, ದಟ್ ಈಸ್ C1 is equal to 1 microfarad and C2 is equal to 2 microfarad ಅಂತ ಇದೆ, and C3 ನಾನು 3 microfarad ಅಂತ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. These 3 are connected in series. 3ನ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ರೆ and this combination is connected to the 11 volt source. ಹಾಗಾದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಪ್ಲೇಟ್ಸ್ ಆಫ್ 1 ಮೈಕ್ರೋಫ್ಯಾರಡ್ ಕೆಪಾಸಿಟರ್ ಏನು ಅಂತ ಕೇಳ್ತಾ ಇದ್ದಾನೆ. We know that when capacitors are connected in series combination, the charge on each capacitor ಸೇಮ್ ಇರುತ್ತೆ, ಅದನ್ನ Q ಅಂತ ರೆಪ್ರೆಸೆಂಟ್ ಮಾಡ್ಕೊಂತೀನಿ, and the potential drop across each capacitor ಡಿಫ್ರೆಂಟ್ ಇರುತ್ತೆ. ನಾನು ಅದನ್ನ V1 V2
V3 ಅಕ್ರಾಸ್ C1 C2 C3 ಅಂತ ರೆಪ್ರೆಸೆಂಟ್ ಮಾಡ್ಕೊತೀನಿ. ಹಾಗಾದ್ರೆ ನಾನು ಏನು ಬರ್ಬೋದು, ಪೊಟೆನ್ಷಿಯಲ್ ನಾನು ದಟ್ ಈಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3 ಅಂತ ಬರಿಬೋದು. ಇವಾಗ ನಮಗೆ ಪೊಟೆನ್ಷಿಯಲ್ ಅಂದ್ರೆ ಏನು ಗೊತ್ತು, ದಟ್ ಈಸ್ ಗಿವನ್ ಬೈ ಚಾರ್ಜ್ ಡಿವೈಡೆಡ್ ಬೈ ಕೆಪಾಸಿಟೆನ್ಸ್ ಅಂತ. ಅದನ್ನ ನಾನೇನು ಬರ್ಕೊಬೋದು, V ಇಸ್ ಈಕ್ವಲ್ ಟು Q ಡಿವೈಡೆಡ್ ಬೈ C1 ಅಂತ ಬರ್ಕೊಬೋದು, ಪ್ಲಸ್ Q ಡಿವೈಡೆಡ್ ಬೈ C2 ಅಂತ ಬರ್ಕೊಬೋದು, ಪ್ಲಸ್ Q ಡಿವೈಡೆಡ್ ಬೈ C3 ಅಂತ ಬರ್ಕೊಬೋದು. ದಿಸ್ ಇಂಪ್ಲೈಸ್ ದಟ್ V ಇಸ್ ಈಕ್ವಲ್ ಟು Q ಟೈಮ್ಸ್ 1 ಡಿವೈಡೆಡ್ ಬೈ C1 ಪ್ಲಸ್ 1 ಡಿವೈಡೆಡ್ ಬೈ C2 ಪ್ಲಸ್ 1 ಡಿವೈಡೆಡ್ ಬೈ C3 ಅಂತ ಬರುತ್ತೆ. ಇವಾಗ V ಕೊಟ್ಟಿಯಾನೆ, ದಟ್ ಈಸ್ ಗಿವನ್ ಟು ಬಿ 11 ವೋಲ್ಟ್. Q ಏನು ಕಂಡುಹಿಡಿಬೇಕು. ಇವಾಗ C1 ಏನು ಕೊಟ್ಟಿಯಾನೆ, ದಟ್ ಈಸ್ 1 ಮೈಕ್ರೋ ಫ್ಯಾರೆಡ್ ಅಂಡ್ C2 ಇಸ್ ಗಿವನ್ ಟು ಬಿ 2 ಮೈಕ್ರೋ ಫ್ಯಾರೆಡ್ ಅಂಡ್ C3 ನ 3 ಮೈಕ್ರೋ ಫ್ಯಾರೆಡ್ ಅಂತ ಕೊಟ್ಟಿಯಾನೆ. ದೇರ್ಫೋರ್ ನಮ್ಗೆ ಏನು ಬಂತು, 11 ಇಸ್ ಈಕ್ವಲ್ ಟು Q ಟೈಮ್ಸ್, ಇದನ್ನ LCM ತಗೊಂಡ್ರೆ ಏನಾಗುತ್ತೆ, 3 2 6 ಬರುತ್ತೆ. ದೇರ್ಫೋರ್ 6 ಪ್ಲಸ್ 3 ಪ್ಲಸ್ 2 ಅಂತ ಬರುತ್ತೆ ನ್ಯೂಮರೇಟರ್ ಅಲ್ಲಿ. ದಿಸ್ ಇಂಪ್ಲೈಸ್ ದಟ್ 11 ಇಸ್ ಈಕ್ವಲ್ ಟು Q ಟೈಮ್ಸ್ 11 ಡಿವೈಡೆಡ್ ಬೈ 6 ಅಂತ ಬಂತು. 11 11 ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ Q ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 6 ಅಂತ ಬಂತು. ದಟ್ ಈಸ್ ಮೈಕ್ರೋ ಕೂಲಮ್ ಅಂತ ಬಂದಿದೆ. ಇವಾಗ ನಮಗೆ ಚಾರ್ಜ್ ಗೊತ್ತಾಯ್ತು ಎಷ್ಟಿದೆ ಅಂತ. ಇವಾಗ ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ದಟ್ ಈಸ್ V1 ಇಸ್ ಈಕ್ವಲ್ ಟು Q ಡಿವೈಡೆಡ್ ಬೈ C1 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು Q ಏನಾಗಿದೆ, 6 ಇಂಟು 10 ಟು ದ ಪವರ್ ಆಫ್ -6 ಅಂತ ಇದೆ. ಇವಾಗ ಕೆಪಾಸಿಟೆನ್ಸ್ ವ್ಯಾಲ್ಯೂ ಏನಿದೆ, ದಟ್ ಈಸ್ 1 ಇಂಟು 10 ಟು ದ ಪವರ್ ಆಫ್ -6 ಅಂತ ಇದೆ. 10 ಟು ದ ಪವರ್ ಆಫ್ -6 10 ಟು ದ ಪವರ್ -6 ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ 1 ಮೈಕ್ರೋ ಫ್ಯಾರೆಡ್ ಕೆಪಾಸಿಟರ್ ನಮ್ಗೆ ಏನು ಬಂತು, ದಟ್ ಈಸ್ ಈಕ್ವಲ್ ಟು 6 ವೋಲ್ಟ್ ಅಂತ ಬಂತು. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಲೆಟ್ ಅಸ್ ಲುಕ್ ಇನ್ ಟು ದ ನೆಕ್ಸ್ಟ್ ಕ್ವಶನ್. ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಈಸ್, ಇಲ್ಲಿ ಒಂದು ಸರ್ಕ್ಯೂಟ್ ಕೊಟ್ಟಿದ್ದಾನೆ, ಇದರಲ್ಲಿ ಈಕ್ವಲೆಂಟ್ ಕೆಪಾಸಿಟೆನ್ಸ್ ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ಈ ತರ ಒಂದು ಪ್ರಾಬ್ಲಮ್ ಬಂದಾಗ ನೀವು ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಎಲ್ಲಾ ಕೆಪಾಸಿಟರಿನ ನೇಮಿಂಗ್ ಮಾಡ್ಕೊಬೇಕು. ನಾನು ಇದನ್ನ C1 ಅಂತ ತಗೊಂತೀನಿ, ಇದನ್ನ C2 ಅಂತ ತಗೊಂತೀನಿ, ಇದನ್ನ C3 ಅಂತ ತಗೊಂತೀನಿ, ಇದನ್ನ C4 ಅಂತ ತಗೊಂತೀನಿ. ಇಲ್ಲಿ ನೋಡಿ C1 C2 C3 ಏನಾಗಿರುತ್ತೆ, ಈ ಮೂರು ಕೆಪಾಸಿಟರ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ಅದರಿಂದ ನಾನು ಏನ್ ಬರ್ಕೊಬಹುದು, ಈಕ್ವಲೆಂಟ್ ಕೆಪಾಸಿಟೆನ್ಸ್ ನ 1 ಡಿವೈಡೆಡ್ ಬೈ C123 ಅಂತ ಬರ್ಕೊಂತೀನಿ. ದಟ್ ಈಸ್ ಗಿವನ್ ಬೈ 1 ಡಿವೈಡೆಡ್ ಬೈ C1 ಪ್ಲಸ್ 1 ಡಿವೈಡೆಡ್ ಬೈ C2 ಪ್ಲಸ್ 1 ಡಿವೈಡೆಡ್ ಬೈ C3. C1 C2 C3 15 ಮೈಕ್ರೋ ಫ್ಯಾರೆಡ್ ಇದೆ. ಅದರಿಂದ ಏನ್ ಬರ್ಕೊಬಹುದು, 1 ಡಿವೈಡೆಡ್ ಬೈ 15 ಪ್ಲಸ್ 1 ಡಿವೈಡೆಡ್ ಬೈ 15 ಪ್ಲಸ್ 1 ಡಿವೈಡೆಡ್ ಬೈ 15 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 15 ಅಂತ ಬಂತು. ಇವಾಗ ರೆಸಿಪ್ರೋಕಲ್ ತಗೊಂಡ್ರೆ ಏನ್ ಬರುತ್ತೆ, C123 ಇಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ 3 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 5 ಮೈಕ್ರೋ ಫ್ಯಾರೆಡ್ ಅಂತ ಬಂತು. ಇವಾಗ ಈಕ್ವಲೆಂಟ್ ಸರ್ಕ್ಯೂಟ್ ನ ಬರ್ಕೊಳ್ಳೋಣ. ಹೇಗಾಯ್ತು, ಈ ಮೂರು ಕೆಪಾಸಿಟರ್ ನ ಒಂದು ಈಕ್ವಲೆಂಟ್ C123 ಕೆಪಾಸಿಟರ್ ಇಂದ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಇಲ್ಲಿ C4 ಕೆಪಾಸಿಟರ್ ಇದೆ, ಇದನ್ನ ವೋಲ್ಟೇಜ್ ಸೋರ್ಸ್ಗೆ ಕನೆಕ್ಟ್ ಮಾಡಿದ್ದಾರೆ. ಇವಾಗ ನೋಡಿ C123 ಅಂಡ್ C4 ಏನಾಗಿರುತ್ತೆ, ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಅದರಿಂದ ನಾನೇನ್ ಬರ್ಕೊಬಹುದು, C1234 ಈಕ್ವಲೆಂಟ್ ಕೆಪಾಸಿಟೆನ್ಸ್ ಏನಾಗಿದೆ, ದಟ್ ಈಸ್ ಈಕ್ವಲೆಂಟ್ ಟು C123 ಪ್ಲಸ್ C4 ಅಂತ ಬರ್ಕೊಬಹುದು. C123 ವ್ಯಾಲ್ಯೂ ಗೊತ್ತು, ದಟ್ ಈಸ್ 5 ಮೈಕ್ರೋ ಫ್ಯಾರೆಡ್. C4 ವ್ಯಾಲ್ಯೂ ಗೊತ್ತು, ದಟ್ ಈಸ್ 15 ಮೈಕ್ರೋ ಫ್ಯಾರೆಡ್. Therefore, equivalent capacitance ಏನು ಬಂತು, C1234 that is equal to 20 microfarad ಅಂತ ಬಂತು. Therefore, option B is the correct answer for this question. Let us look into the next question. Equivalent capacitance between A and B is. ಇಲ್ಲೇನು ಹೇಳ್ತಾ ಇದ್ದಾನೆ ಅಂದ್ರೆ A ಮತ್ತೆ B ಮಧ್ಯ equivalent capacitance ಏನು ಅಂತ ಕೇಳ್ತಾ ಇದ್ದಾನೆ. ಈ ಒಂದು ಕ್ವಶನ್ ಅನ್ನ ವಿತೌಟ್ ರೈಟಿಂಗ್ ಎನಿಥಿಂಗ್ ವಿ ಕ್ಯಾನ್ ಸಾಲ್ವ್. ಆದ್ರೂ ಕೂಡ ನಿಮಗೆ ಕನ್ವೆನ್ಷನಲ್ ಮೆಥಡ್ ಅಲ್ಲೇ ಸಾಲ್ವ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ 4 ಮೈಕ್ರೋ ಫ್ಯಾರೆಡ್ ಮತ್ತೆ 4 ಮೈಕ್ರೋ ಫ್ಯಾರೆಡ್ ಏನಿದೆ, ದೀಸ್ ಟು ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಅದರಿಂದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ನಾನು ಏನಂತ ಬರ್ಕೊಬಹುದು, 1 ಡಿವೈಡೆಡ್ ಬೈ CS ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಪ್ಲಸ್ 1 ಡಿವೈಡೆಡ್ ಬೈ 4 ಅಂತ ಬರ್ಕೊಬಹುದು. ದಿಸ್ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 4 ಅಂತ ಬರುತ್ತೆ, ದಟ್ ಈಸ್ ಈಕ್ವಲ್ ಟು ಹಾಫ್. ಇವಾಗ ರೆಸಿಪ್ರೋಕಲ್ ತಗೊಂಡ್ರೆ CS ಏನಾಯಿತು, 2 ಮೈಕ್ರೋ ಫ್ಯಾರೆಡ್ ಅಂತ ಬಂತು. ಇದರ ಈಕ್ವಲೆಂಟ್ ಏನ್ ಬಂತು, 2 ಮೈಕ್ರೋ ಫ್ಯಾರೆಡ್ ಅಂತ ಬಂತು.
ಹಾಗೆ ಇಲ್ಲೂ ಕೂಡ 4 ಮೈಕ್ರೋಫ್ಯಾರಡ್ ಮತ್ತೆ 4 ಮೈಕ್ರೋಫ್ಯಾರಡ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ಇದರ ಇಕ್ವಿವೆಲೆಂಟ್ ಕೂಡ 2 ಮೈಕ್ರೋಫ್ಯಾರಡ್ ಬರುತ್ತೆ. ಇವಾಗ 2 ಮೈಕ್ರೋಫ್ಯಾರಡ್, 4 ಮೈಕ್ರೋಫ್ಯಾರಡ್ ಮತ್ತೆ 2 ಮೈಕ್ರೋಫ್ಯಾರಡ್ ಏನಾಗಿದೆ, ದೀಸ್ 3 ಆರ್ ಇನ್ ಪ್ಯಾರಲಲ್. ಅದರಿಂದ ಇವಾಗ ಈಕ್ವಿವೆಲೆಂಟ್ ಕೆಪಾಸಿಟೆನ್ಸ್ ಏನ್ ಬರುತ್ತೆ, ದಟ್ ಈಸ್ 2 ಮೈಕ್ರೋಫ್ಯಾರಡ್ ಪ್ಲಸ್ 4 ಮೈಕ್ರೋಫ್ಯಾರಡ್ ಪ್ಲಸ್ 2 ಮೈಕ್ರೋಫ್ಯಾರಡ್ ಅಂತ ಬರುತ್ತೆ. ದಿಸ್ ಟರ್ನ್ಸ್ ಔಟ್ ಟು ಬಿ 8 ಮೈಕ್ರೋಫ್ಯಾರಡ್ ಅಂತ ಬರುತ್ತೆ. ದಟ್ ಈಸ್ ಸಿ ಇಕ್ವಿವೆಲೆಂಟ್ ಬಿಟ್ವೀನ್ ಎ ಅಂಡ್ ಬಿ. Therefore, option A is the correct answer for this question. That's it for this video, guys. I'm your teacher Mukund. If you like our efforts, please do subscribe, like, share and comment. I will meet you in the next video. Until then, have a nice day. Bye.